ಬ್ಯಾಂಕ್ ಖಾತೆಗಳಲ್ಲಿ ವಾರಸುದಾರರಿಲ್ಲದೆ ಉಳಿದಿರುವ ಹಣವನ್ನು ಮೂಲ ಠೇವಣಿದಾರರು ಅಥವಾ ನಾಮನಿರ್ದೇಶಿತರಿಗೆ ಮರುಪಾವತಿಸುವ ಉದ್ದೇಶದಿಂದ ಕೊಪ್ಪಳ ಜಿಲ್ಲಾಡಳಿತ ಭವನದಲ್ಲಿ ಹಮ್ಮಿಕೊಂಡಿದ್ದ ನಿಮ್ಮ ಹಣ ನಿಮ್ಮ ಹಕ್ಕು ಅಭಿಯಾನಕ್ಕೆ ಜಿಲ್ಲಾಧಿಕಾರಿ ಡಾ ಸುರೇಶ್ ಬಿ ಹಿಟ್ನಾಳ ಚಾಲನೆ ನೀಡಿದರು. ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವರ್ಣಿತಾ ನೇಗಿ, ಭಾರತೀಯ ರಿಸರ್ವ್ ಬ್ಯಾಂಕ್ ಸಹಾಯಕ ಮಹಾಪ್ರಬಂಧಕ ಮುನಿರಾಜು ಬ್ರಹ್ಮ, ಭಾರತೀಯ ಸ್ಟೇಟ್ ಬ್ಯಾಂಕ್ನ ಮುಖ್ಯ ವ್ಯವಸ್ಥಾಪಕ ಮಾರುತಿ ಕರ್ಪಾನಿ ಮತ್ತಿತರರು ಉಪಸ್ಥಿತರಿದ್ದರು. ದೂರದರ್ಶನದೊಂದಿಗೆ ಡಾ ಸುರೇಶ್ ಬಿ ಇಟ್ನಾಳ, ಕೊಪ್ಪಳ ಜಿಲ್ಲೆಯಲ್ಲಿ ವಾರಸುದಾರರಿಲ್ಲದ ಬ್ಯಾಂಕ್ಗಳಲ್ಲಿ ಹಣ ಉಳಿದಿರುವ ಖಾತೆಗಳನ್ನು ಪತ್ತೆ ಹಚ್ಚಲಾಗುತ್ತಿದೆ. ಅಂತಹ ಖಾತೆದಾರರ ಸಂಬಂಧಿಕರು ಮತ್ತು ನಾಮನಿರ್ದೇಶಿತರನ್ನು ಗುರುತಿಸಿ ಇ ಕೆವೈಸಿ ಮಾಡಿಸಿದ ಬಳಿಕ ಹಣ ಹಿಂತಿರುಗಿಸಲಾಗುತ್ತಿದೆ ಎಂದರು. ಇಲ್ಲ ಸರ್ ಅಂತ ಹೇಳಿದ್ರು. ಇದನ್ನ ಯಾವ ರೀತಿ ಬಳಕೆ ಮಾಡ್ಕೋತೀರಿ ಅಂತ ಕೇಳಿದಾಗ ಯಾರೋ ಒಬ್ರು ನಮ್ಮ ಅತ್ತೆ ಮಾವ ಆಸ್ಪತ್ರೆಯಲ್ಲಿದ್ದಾರೆ, ಅವರು ವೈದ್ಯಕೀಯ ವೆಚ್ಚಕ್ಕೆ ನಾನು ಬಳಸ್ತೀನಿ ಅಂತ ಹೇಳಿದ್ರು. ಇನ್ನೊಬ್ರು ಯಾರೋ ಒಂದು ರೂಮ್ ಕಟ್ಕೊಳ್ತೀವಿ ಅಂತ ಹೇಳಿದ್ರು. ಸೊ ಇದು ಸದ್ಬಳಕೆ ಆಗ್ತದೆ ಮತ್ತು ಅವ್ರಿಗೂ ಕೂಡ ಒಂದು ಒಳ್ಳೆಯ ಫೀಲಿಂಗ್ ಇದೆ. ಮುನಿರಾಜು ಬ್ರಹ್ಮ, ವಾರಸುದಾರರಿಲ್ಲದ ಬ್ಯಾಂಕ್ ಖಾತೆಗಳಲ್ಲಿರುವ ಠೇವಣಿಗಳನ್ನು ಪತ್ತೆ ಹಚ್ಚಿ ಠೇವಣಿದಾರರು ಮತ್ತು ಅವರ ನಾಮನಿರ್ದೇಶಿತರಿಗೆ ಮರುಪಾವತಿಸಲು ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು. ಅದು ಕಂಟಿನ್ಯೂಸ್ ಆಗಿ ಇಟ್ ಇಸ್ ಫಾರ್ ಎವರ್, ಇಟ್ ಹ್ಯಾಸ್ ಟು ಬಿ ಗೋಯಿಂಗ್ ಆನ್. ಅಂದ್ರೆ ಕಂಟಿನ್ಯೂಸ್ ಆಗಿ ಇದು ಕ್ಯಾಂಪೇನ್ ನಡಿಬೇಕು. ಅಂದ್ರೆ ಲೈಕ್ awareness, as long as you create awareness for this campaign, then what you call it, the people will get awareness regarding this campaign and they will come to the bank branches for the settlement of the claim. ಮಾರುತಿ ಕರ್ಪಾನಿ, ಕೊಪ್ಪಳ ಜಿಲ್ಲೆಯಲ್ಲಿ ವಾರಸುದಾರರಿಲ್ಲದ 2,59,476 ಖಾತೆಗಳಲ್ಲಿ ಒಟ್ಟು 53.35 ಕೋಟಿ ರೂಪಾಯಿ ಮೊತ್ತ ಉಳಿದುಕೊಂಡಿದೆ. ಈವರೆಗೂ 211 ಖಾತೆಗಳಲ್ಲಿರುವ 1.27 ಕೋಟಿ ರೂಪಾಯಿಗಳನ್ನು ಅರ್ಹರನ್ನು ಗುರುತಿಸಿ ಹಿಂತಿರುಗಿಸಲಾಗಿದೆ ಎಂದರು. ಪೇಪರ್ಸ್ಗಳನ್ನು, ಕಾಗದ ಪತ್ರಗಳನ್ನು, ದಾಖಲಾತಿಗಳನ್ನು ಪಡೆದುಕೊಂಡು ಅವರಿಗೂ ಕೂಡ ಹಣದ ಮರುಪಾವತಿ ಮಾಡತಕ್ಕಂಥ ವ್ಯವಸ್ಥೆ ಮಾಡಿದ್ದೇವೆ. ಫಲಾನುಭವಿ ನಾಗಮ್ಮ, ತಮಗೆ ಸಂಬಂಧಿಸಿದ ಬ್ಯಾಂಕ್ ಖಾತೆಯಲ್ಲಿ 85,000 ಹಣ ಉಳಿದಿತ್ತು. ಅದನ್ನು ಅಧಿಕಾರಿಗಳು ತಮ್ಮ ಗಮನಕ್ಕೆ ತಂದು ಹಣವನ್ನು ಹಿಂತಿರುಗಿಸಿದ್ದಾರೆ. ಈ ಹಣದಲ್ಲಿ ಮನೆ ನಿರ್ಮಾಣ ಮಾಡಿಕೊಳ್ಳಲು ನೆರವಾಗಿದೆ ಎಂದರು. 5,000 ಇತ್ರಿ. ದೇವ್ರ ಎಲ್ಲೇ ಏನೋ ಬೆಳಕು ಬಂತು ನಮಗ ಅಂತಂದು ನಾವು ಎಷ್ಟೋ ಖುಷಿ ಆದೀವ್ರಿ. ಖುಷಿ ಆದ ಬಳಕ ನಮಗ ಮನಿ ಇದ್ದಿಲ್ರ, ಮನಿ ಕಟ್ಸಿದ್ವಿ. ಮನಿ ಕಟ್ಸ್ಕೊಂಡ್ ಹೆಂಗ್ ಜೀವನ ಮಾಡಾಕತ್ತೀರಿ. ಮತ್ತೆ ಈಗ ಜಾತ್ರೆಗಳು, ಬ್ಯಾಂಕಿಗೆ ಆಧಾರ್ ಕಾರ್ಡ್ ರೀ, ಪಾಸ್ಬುಕ್, ವೋಟಿಂಗ್ ಲಿಸ್ಟ್ ಓದಿದ್ದೀರಿ. ಇಷ್ಟೇ ರೀ. 85,000